ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಕೊಟ್ಟ ಮಾಹಿತಿಯಂತೆ ಎಸ್ಐಟಿ ಅಧಿಕಾರಿಗಳು ಮೃತದೇಹಗಳನ್ನು ಹೂತಿದ್ದಾರೆ ಎನ್ನುವ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಮುಂದುವರೆಸಿದ್ದಾರೆ. ಸದ್ಯ 11ನೇ ಸ್ಪಾಟ್ ಹೊರತುಪಡಿಸಿ ದೂರುದಾರ ಗುರುತಿಸಿದ ಹೊಸ ಸ್ಪಾಟ್ನಲ್ಲಿ ಉತ್ಖನನ ನಡೆದಿದ್ದು ಅಲ್ಲಿ ಕೆಲ ಅವಶೇಷಗಳು ಸಿಕ್ಕಿವೆ. ತಲೆಬುರುಡೆಗಳು ಸೇರಿದಂತೆ ಅಸ್ಥಿಪಂಜರದ ಹಲವಾರು ಅವಶೇಷಗಳು ಪತ್ತೆಯಾಗಿರುವುದಾಗಿ ಪಬ್ಲಿಕ್ ನೆಕ್ಸ್ಟ್ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಈ 11ನೇ ಸ್ಪಾಟ್ ಹೊರತುಪಡಿಸಿ ಹೊಸ ಸ್ಪಾಟ್ನಲ್ಲಿ ಬರೋಬ್ಬರಿ 100 ಅಡಿ ಎತ್ತರದ ಅಚ್ಚರಿಯ ಸ್ಥಳದಲ್ಲಿ ಉತ್ಖನನ ಕಾರ್ಯಾಚರಣೆ ಸಮಯದಲ್ಲಿ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಬಗ್ಗೆ ಮಾಹಿತಿ ಇದೆ. ಇನ್ನು ಇಲ್ಲಿ ಸಿಕ್ಕ ಅಸ್ಥಿಪಂಜರದ ವಯಸ್ಸು, ಲಿಂಗ ಮತ್ತು ಸಾವಿನ ಕಾರಣವನ್ನ ನಿರ್ಧರಿಸಲು ಅವಶೇಷಗಳನ್ನು ತಕ್ಷಣವೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿರುವ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಥರ್ವ ರಂಜನ್ ಕೊಟ್ಟ ವಾಕ್ಥ್ರೂ ಎಲ್ಲಿದೆ. ಧರ್ಮಸ್ಥಳದ ನೇತ್ರಾವತಿಯ ಬಂಗ್ಲಗುಡ್ಡೆಯ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ಶೋಧವನ್ನ ಮಾಡ್ತಿದ್ದಾರೆ. 11ನೇ ಸ್ಪಾಟ್ ನಲ್ಲಿ ಅಳಿದು ಉಳಿದು ನಶಿಸಿ ಹೋದಂತಹ ಶವಗಳಿಗಾಗಿ ಎಸ್ಐಟಿ ಅಧಿಕಾರಿಗಳು ತಲಾಶನ ಮಾಡ್ತಿದ್ದಾರೆ. ಸದ್ಯಕ್ಕೆ ನನಗೆ ಅದೇ ಸ್ಪಾಟ್ ನಲ್ಲಿ ದೃಶ್ಯ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಬಾಗಿನ ಅಪ್ಡೇಟ್ ಏನಂತ ಹೇಳಿದ್ರೆ, ಈಗಾಗಲೇ ಎಸ್ಐಟಿಯ ಅಧಿಕಾರಿಗಳು ಈ ಒಂದು ದೂರುದಾರ ಗುರುತಿಸಿದಂತ ಮೊದಲ ಸ್ಪಾಟ್ ಅಂದ್ರೆ 11ನೇ ಸ್ಪಾಟ್ ಗಿಂತ 100 ಅಡಿ ಮೇಲಕ್ಕೆ ಹೋಗಿ, ಅಂದ್ರೆ ಈ ಒಂದು ದೃಶ್ಯದಲ್ಲಿ ಗಮನಿಸ್ತಿರುವ ಜಾಗವನ್ನ ಬಂಗ್ಲೆಗುಡ್ಡೆ ಅಂತೇಳಿ ಇಲ್ಲಿ ಸ್ಥಳೀಯರು ಕರೀತಾರೆ. ಈ ಒಂದು ಜಾಗದ 100 ಅಡಿ ಮೇಲಕ್ಕೆ ಹೋಗಿ ಉತ್ಖನನ ಕಾರ್ಯವನ್ನ ಮಾಡ್ತಾರೆ. ಆ ಒಂದು ಉತ್ಖನನ ಮಾಡದಂತಹ ಜಾಗದಲ್ಲಿ ಒಂದಿಷ್ಟು ಮಾನವನ ತಲೆಬುರುಡೆಯ ಪಳೆಯುಳಿಕೆ ಜೊತೆಗೆ ಒಂದಿಷ್ಟು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ಪ್ರಾಥಮಿಕ ಎಸ್ಐಟಿ ಅಧಿಕಾರಿಗಳ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೆ ಇನ್ನೂ ಕೂಡ ಇದು ಯಾವುದು ಕೂಡ ಕನ್ಫರ್ಮ್ ಆಗಿಲ್ಲ. ಜೊತೆಗೆ 100 ಅಡಿ ಎತ್ತರದಲ್ಲಿ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಏನು ಕಾರ್ಯಾಚರಣೆ ಮಾಡ್ತಿದ್ದಂತಹ ಕಾರ್ಮಿಕರಿಗೆ ಗಾಯಗಳಾಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಜೊತೆಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸ್ಥಳವನ್ನ ತಲಾಶ್ ಮಾಡಿ ಉತ್ಖನನ ಮಾಡಿ ಒಂದಿಷ್ಟು ಪ್ರೊಸೀಜರ್ ಇದೆಯಲ್ಲ, ಮೆಡಿಕಲ್ ಎವಿಡೆನ್ಸ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಿರುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಇದು ಈ ಹೊತ್ತಿನ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಶವಗಳು ಪಟ್ಟಂತೆ ಪ್ರಮುಖ ಅಪ್ಡೇಟ್ ಇದಾಗಿದೆ.